ಎಸ್ಐಟಿ ಅಧಿಕಾರಿಗಳ ತನಿಖೆಯಿಂದ ಹೊರಬರ್ತಾ ಇಲ್ಲ ಸಾಕ್ಷ್ಯ ಅನ್ನೋದು ಧರ್ಮಸ್ಥಳದ ಭಕ್ತಾದಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗೆ ಕೆಲ ಹಿಂದೂಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿದಿರುವ ದೃಶ್ಯಗಳನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಗಮನಿಸ್ತಾ ಇದ್ದೀರಿ. ಆದ್ರೆ ಮುಸ್ಲಿಂ ಮುಖಂಡರೊಬ್ಬರು ಇದೀಗ ಈ ದೂರುದಾರಿ ಹಾಗೆ ಹೋರಾಟಗಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. 14 ದಿನ ಅಲ್ಲ, 1 ವರ್ಷ ಬಗೆದ್ರೂ ಕೂಡ ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮುಸ್ಲಿಂ ಮುಖಂಡ ಸವಾಲ್ ಹಾಕಿದ್ದಾರೆ. ಕೃತ್ಯ ಮಾಡಿದವರಿಗೆ ಗಣೇಶ ಹಬ್ಬ ಮುಗಿಯೋದ್ರ ಒಳಗೆ ಶಾಸ್ತಿ ಆಗತ್ತೆ, ಏನಾಗಿ ಸಾಯ್ತಾರೆ ಅಂತ ಇಡೀ ಕರ್ನಾಟಕ ನೋಡುತ್ತೆ ಅಂತ ಕೊಪ್ಪಳ ನಗರಸಭೆ ಸದಸ್ಯ ಅಕ್ಬರ್ ಪಾಷಾ ಸವಾಲ್ ಹಾಕಿದ್ದಾರೆ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ, ಆ ಸ್ಥಳಕ್ಕೆ ನೋಡಿ. ಇವತ್ತು ಬೇರೆ ಬೇರೆ ಊರಿನ ಹೆಸರು ಸ್ಥಳಗಳಿವೆ, ಆದ್ರೆ ಯಾವ ಸ್ಥಳಕ್ಕೂ ಧರ್ಮ ಅಂತ ಹೆಸರು ಬಂದಿಲ್ಲ. ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ನಾವು ಒಪ್ಪಿಕೊಳ್ತೇವೆ. ಇವತ್ತು ಆ ನಾಡಿನ ಪರಂಪರೆ ನೋಡಿ, 2 ಮುಖ್ಯಮಂತ್ರಿಗಳು ಆಣಿ ದಿನ ಹೋಗಿದ್ರಲ್ಲಿ. ಆ ಧರ್ಮ ಕ್ಷೇತ್ರ ಐತೆ ಅಂತಂದು 2 ಮುಖ್ಯಮಂತ್ರಿಗಳು ಆಣಿ ಮಾಡಲು ಸಿದ್ಧರಾಗಿದೆ. ಆ ಸ್ಥಳದ ನಾವು ಪರಂಪರೆಯನ್ನು ಅರಿತುಕೊಳ್ಳಬೇಕು. ಇಂಥ ಈ ಹೇಯ ಕೃತ್ಯ ಏನಿದ್ರು ಇವತ್ತು ಅಲ್ಲಿ SST ಅವರಿಗೆ ಜಗಾಯ ಅಸ್ಥಿ ಪಂಜರಗಳ ಅಗೆಲ ಹಚ್ಚಿದ್ದಾರೆ. ದಯಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಹೇಳಿದ್ದಾರೆ, ಅಲ್ಲಿ ಏನಿಲ್ಲ ಅದು ಸ್ಥಗಿತಗೊಳಿಸಬೇಕಂತಂದು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಮೋಸ್ಟ್ಲಿ ಇವತ್ತು ಆದೇಶ ಮಾಡಬಹುದು. ಅವರು ಇವತ್ತು ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ನಮ್ಮ ಮುಖ್ಯಮಂತ್ರಿಗಳ ಆದೇಶ. ನಿಜವಾಗ್ಲೂ ಯಾರು ಆ ಕೃತ್ಯಕ್ಕೆ ಇದಾಗಿದ್ದಾರೆ, ಆ ಧರ್ಮಸ್ಥಳದ ಮಂಜುನಾಥ ನಮ್ಮ ಮುಂದೆ ಯಾಕಂದ್ರೆ ಮೊದಲ ಏನಾಗ್ತಿತ್ತು, ಶಿಕ್ಷೆ ಅಲ್ಲಿ ನರಕ ಸ್ವರ್ಗಂತ ಇಲ್ಲೇ ಶಿಕ್ಷೆ ಕೊಡ್ತಾನೆ ನಮ್ಮ ಮಂಜುನಾಥ ಸ್ವಾಮಿ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಅಕ್ಬರ್ ಪಾಷಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ. ಅಕ್ಬರ್ ಪಾಷಾ ಅವರು ಎಸ್ಐಟಿಗೆ ನೇರವಾಗಿ ಸವಾಲ್ ಹಾಕಿದ್ದಾರೆ. 1 ವರ್ಷ 3 ವರ್ಷ ಎಷ್ಟೇ ಬಗ್ದರೂ ಕೂಡ ಅಲ್ಲಿ ಏನೂ ಸಿಗೋದೇ ಇಲ್ಲ. ಯಾರೆಲ್ಲ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಕಳಂಕ ತರೋ ಪ್ರಯತ್ನ ಮಾಡ್ತಿದ್ದಾರೆ, ಗಣೇಶ ಹಬ್ಬದ ಒಳಗಾಗಿ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಅಕ್ಬರ್ ಪಾಷಾ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ, ಆ ಸ್ಥಳಕ್ಕೆ ನೋಡಿ. ಇವತ್ತು ಬೇರೆ ಬೇರೆ ಊರಿನ ಹೆಸರು ಸ್ಥಳಗಳಿವೆ. ಎಸ್ಐಟಿ ಅಧಿಕಾರಿಗಳ ತನಿಖೆಯಿಂದ ಹೊರಬರ್ತಾ ಇಲ್ಲ ಸಾಕ್ಷ್ಯ ಅನ್ನೋದು ಧರ್ಮಸ್ಥಳದ ಭಕ್ತಾದಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗೆ ಕೆಲ ಹಿಂದೂಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿದಿರುವ ದೃಶ್ಯಗಳನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಗಮನಿಸ್ತಾ ಇದ್ದೀರಿ. ಆದ್ರೆ ಮುಸ್ಲಿಂ ಮುಖಂಡರೊಬ್ಬರು ಇದೀಗ ಈ ದೂರುದಾರಿ ಹಾಗೆ ಹೋರಾಟಗಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. 14 ದಿನ ಅಲ್ಲ, 1 ವರ್ಷ ಬಗೆದ್ರೂ ಕೂಡ ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮುಸ್ಲಿಂ ಮುಖಂಡ ಸವಾಲ್ ಹಾಕಿದ್ದಾರೆ. ಕೃತ್ಯ ಮಾಡಿದವರಿಗೆ ಗಣೇಶ ಹಬ್ಬ ಮುಗಿಯೋದ್ರ ಒಳಗೆ ಶಾಸ್ತಿ ಆಗತ್ತೆ, ಏನಾಗಿ ಸಾಯ್ತಾರೆ ಅಂತ ಇಡೀ ಕರ್ನಾಟಕ ನೋಡುತ್ತೆ ಅಂತ ಕೊಪ್ಪಳ ನಗರಸಭೆ ಸದಸ್ಯ ಅಕ್ಬರ್ ಪಾಷಾ ಸವಾಲ್ ಹಾಕಿದ್ದಾರೆ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ, ಆ ಸ್ಥಳಕ್ಕೆ ನೋಡಿ. ಇವತ್ತು ಬೇರೆ ಬೇರೆ ಊರಿನ ಹೆಸರು ಸ್ಥಳಗಳಿವೆ, ಆದ್ರೆ ಯಾವ ಸ್ಥಳಕ್ಕೂ ಧರ್ಮ ಅಂತ ಹೆಸರು ಬಂದಿಲ್ಲ. ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ನಾವು ಒಪ್ಪಿಕೊಳ್ತೇವೆ. ಇವತ್ತು ಆ ನಾಡಿನ ಪರಂಪರೆ ನೋಡಿ, 2 ಮುಖ್ಯಮಂತ್ರಿಗಳು ಆಣಿ ದಿನ ಹೋಗಿದ್ರಲ್ಲಿ. ಆ ಧರ್ಮ ಕ್ಷೇತ್ರ ಐತೆ ಅಂತಂದು 2 ಮುಖ್ಯಮಂತ್ರಿಗಳು ಆಣಿ ಮಾಡಲು ಸಿದ್ಧರಾಗಿದೆ. ಆ ಸ್ಥಳದ ನಾವು ಪರಂಪರೆಯನ್ನು ಅರಿತುಕೊಳ್ಳಬೇಕು. ಇಂಥ ಈ ಹೇಯ ಕೃತ್ಯ ಏನಿದ್ರು ಇವತ್ತು ಅಲ್ಲಿ SST ಅವರಿಗೆ ಜಗಾಯ
ಅಸ್ಥಿ ಪಂಜರಗಳ ಅಗೆಯಲು ಹಚ್ಚಿದ್ದಾರೆ. ದಯಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಹೇಳಿದ್ದಾರೆ, ಅಲ್ಲಿ ಏನಿಲ್ಲ ಅದು ಸ್ಥಗಿತಗೊಳಿಸಬೇಕೆಂತಂದು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಮೋಸ್ಟ್ಲಿ ಇವತ್ತು ಆದೇಶ ಮಾಡಬಹುದು. ಇವತ್ತು ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ನಮ್ಮ ಮುಖ್ಯಮಂತ್ರಿಗಳ ಆದೇಶ. ನಿಜವಾಗ್ಲೂ ಯಾರು ಆ ಕೃತ್ಯಕ್ಕೆ ಇದಾಗಿದ್ದಾರೆ, ಆ ಧರ್ಮಸ್ಥಳದ ಮಂಜುನಾಥ ನಮ್ಮ ಮುಂದೆ ಯಾಕಂದ್ರೆ ಮೊದಲ ಏನಾಗ್ತಿತ್ತು, ಶಿಕ್ಷೆ ಅಲ್ಲಿ ನರಕಾಸುರಗಳಂತೆ ಇಲ್ಲೇ ಶಿಕ್ಷೆ ಕೊಡ್ತಾರೆ ನಮ್ಮ ಮಂಜುನಾಥ ಸ್ವಾಮಿ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಅಕ್ಬರ್ ಪಾಷಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ. ಅಕ್ಬರ್ ಪಾಷಾ ಅವರು ಎಸ್ಐಟಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ. 1 ವರ್ಷ 3 ವರ್ಷ ಎಷ್ಟೇ ಬಗ್ದರೂ ಕೂಡ ಅಲ್ಲಿ ಏನೂ ಸಿಗೋದೇ ಇಲ್ಲ. ಯಾರೆಲ್ಲ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಕಳಂಕ ತರೋ ಪ್ರಯತ್ನ ಮಾಡ್ತಿದ್ದಾರೆ, ಗಣೇಶ ಹಬ್ಬದ ಒಳಗಾಗಿ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಅಕ್ಬರ್ ಪಾಷಾ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ. ಆ ಸ್ಥಳಕ್ಕೆ ನೋಡಿ, ಇವತ್ತು ಬೇರೆ ಬೇರೆ ಊರಿನ ಹೆಸರು ಸ್ಥಳಗಳಿವೆ. ಎಸ್ಐಟಿ ಅಧಿಕಾರಿಗಳ ತನಿಖೆಯಿಂದ ಹೊರಬರ್ತಾ ಇಲ್ಲ ಸಾಕ್ಷ್ಯ ಅನ್ನೋದು ಧರ್ಮಸ್ಥಳದ ಭಕ್ತಾದಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗೆ ಕೆಲ ಹಿಂದೂಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿದಿರುವ ದೃಶ್ಯಗಳನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಗಮನಿಸ್ತಾ ಇದ್ದೀರಿ. ಆದ್ರೆ ಮುಸ್ಲಿಂ ಮುಖಂಡರೊಬ್ಬರು ಇದೀಗ ಈ ದೂರುದಾರಿ ಹಾಗೆ ಹೋರಾಟಗಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. 14 ದಿನ ಅಲ್ಲ, 1 ವರ್ಷ ಬಗೆದ್ರೂ ಕೂಡ ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮುಸ್ಲಿಂ ಮುಖಂಡ ಸವಾಲು ಹಾಕಿದ್ದಾರೆ. ಕೃತ್ಯ ಮಾಡಿದವರಿಗೆ ಗಣೇಶ ಹಬ್ಬ ಮುಗಿಯೋದ್ರ ಒಳಗೆ ಶಾಸ್ತಿ ಆಗುತ್ತೆ, ಏನಾಗಿ ಸಾಯ್ತಾರೆ ಅಂತ ಇಡೀ ಕರ್ನಾಟಕ ನೋಡುತ್ತೆ ಅಂತ ಕೊಪ್ಪಳ ನಗರಸಭೆ ಸದಸ್ಯ ಅಕ್ಬರ್ ಪಾಷಾ ಸವಾಲು ಹಾಕಿದ್ದಾರೆ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ. ಆ ಸ್ಥಳಕ್ಕೆ ನೋಡಿ, ಇವತ್ತು ಬೇರೆ ಬೇರೆ ಊರಿನ ಹೆಸರು ಸ್ಥಳಗಳಿವೆ. ಆದ್ರೆ ಯಾವ ಸ್ಥಳಕ್ಕೂ ಧರ್ಮ ಅಂತ ಹೆಸರು ಬಂದಿಲ್ಲ. ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ನಾವು ಒಪ್ಪಿಕೊಳ್ತೇವೆ. ಇವತ್ತು ಆ ನಾಡಿನ ಪರಂಪರೆ ನೋಡಿ, 2 ಮುಖ್ಯಮಂತ್ರಿಗಳು ಆಣಿ ದಿನ ಹೋಗಿದ್ರಲ್ಲಿ. ಆ ಧರ್ಮ ಕ್ಷೇತ್ರ ಐತೆ ಅಂತಂದು 2 ಮುಖ್ಯಮಂತ್ರಿಗಳು ಆಣಿ ಮಾಡಲು ಸಿದ್ಧರಾಗಿದೆ. ಆ ಸ್ಥಳದ ನಾವು ಪರಂಪರೆಯನ್ನು ಅರಿತುಕೊಳ್ಳಬೇಕು. ಇಂಥ ಈ ಹೇಯ ಕೃತ್ಯ ಏನಿದ್ರು ಇವತ್ತು ಅಲ್ಲಿ SSST ಅವರಿಗೆ ಅಸ್ಥಿ ಪಂಜರಗಳ ಅಗೆಯಲು ಹಚ್ಚಿದ್ದಾರೆ. ದಯಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಹೇಳಿದ್ದಾರೆ, ಅಲ್ಲಿ ಏನಿಲ್ಲ ಅದು ಸ್ಥಗಿತಗೊಳಿಸಬೇಕೆಂತಂದು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಮೋಸ್ಟ್ಲಿ ಇವತ್ತು ಆದೇಶ ಮಾಡಬಹುದು. ಇವತ್ತು ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ನಮ್ಮ ಮುಖ್ಯಮಂತ್ರಿಗಳ ಆದೇಶ. ನಿಜವಾಗ್ಲೂ ಯಾರು ಆ ಕೃತ್ಯಕ್ಕೆ ಇದಾಗಿದ್ದಾರೆ, ಆ ಧರ್ಮಸ್ಥಳದ ಮಂಜುನಾಥ ನಮ್ಮ ಮುಂದೆ ಯಾಕಂದ್ರೆ ಮೊದಲ ಏನಾಗ್ತಿತ್ತು, ಶಿಕ್ಷೆ ಅಲ್ಲಿ ನರಕಾಸುರಗಳಂತೆ ಇಲ್ಲೇ ಶಿಕ್ಷೆ ಕೊಡ್ತಾರೆ ನಮ್ಮ ಮಂಜುನಾಥ ಸ್ವಾಮಿ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಅಕ್ಬರ್ ಪಾಷಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ. ಅಕ್ಬರ್ ಪಾಷಾ ಅವರು ಎಸ್ಐಟಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ. 1 ವರ್ಷ 3 ವರ್ಷ ಎಷ್ಟೇ ಬಗ್ದರೂ ಕೂಡ ಅಲ್ಲಿ ಏನೂ ಸಿಗೋದೇ ಇಲ್ಲ. ಯಾರೆಲ್ಲ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಕಳಂಕ ತರೋ ಪ್ರಯತ್ನ ಮಾಡ್ತಿದ್ದಾರೆ, ಗಣೇಶ ಹಬ್ಬದ ಒಳಗಾಗಿ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಅಕ್ಬರ್ ಪಾಷಾ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ.